ಇರತಕ್ಕಂತ ಕರಿಸಿದ್ದೇಶ್ವರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈಗ ತಂಪಾನ ವಾತಾವರಣದಲ್ಲಿ ಇಂಪಾದ ಹಾಡ ಕೇಳಕ್ ಕೂತೀರಿ ನೀವೀಗ, ಹೌದಲ್ಲ? ಅದಕ್ಕ ನನಗ ಮೊಟ್ಟ ಮೊದಲಿಗೆ ಹೇಳೋದೇನಂದ್ರ, ಬಹಳ ಸಂಭಾವಿತ, ಬಹಳ ಮುಗ್ಧ ಗಾಯಕ, ಬಹಳ ಮುಗ್ಧ ಸಾಹಿತ್ಯ ಒಂದು ಯಾರಂದ್ರ ಈ ಗ್ರಾಮ ಹೆಮ್ಮೆ ಪಡ್ಬೇಕು ನೀವು ಹನುಮಂತ ಸುತ್ತಟ್ಟಿ ವಿಷಯದೊಳಗ. ಯಾಕಂದ್ರ ಕೆಲವೊಬ್ರಿಗೆ ಒಂದು ಹಾಡು ಜನ 4 ಕೋಡ್ ಬಂದಿರ್ತಾವ, ಹೌದಲ್ಲ? ನಗಬ್ಯಾಡ್ರಿ ಮತ್ತ. ಹಾ, ಆದ್ರೂ ಎಂತಿಂತ ಹಾಡ ಹಾಡಿದ್ರು ಕೂಡ ಅವ ಹೆಂಗದ ನೋಡ ತಳದಾಗ ಹಂಗ ಬಂದನವ. ಯಾರ? ನಮ್ಮ ಆತ್ಮೀಯ ಸ್ನೇಹಿತ ಹನುಮಂತ ಸುತ್ತಟ್ಟಿ. ಅದಕ್ಕ ನಾ ಹಿಂಗಾಗ್ಬೇಕು ಹಂಗಾಗ್ಬೇಕಂತ ಕನಸು ಕಟ್ಕೊಂಡಿದ್ರು ಸಹಿತ ಅದು ಈಡೇರೈತೋ ಬಿಟ್ಟತೋ ಇದ್ರು ಸಹಿತ ಅವ ಎಲ್ಲಾ ಹಿರಿಯ ಕಲಾವಿದರ ಜೋಡಿ ಮತ್ತು ಸಣ್ಣ ಕಲಾವಿದರ ಜೋಡಿನೂ ಕೂಡ ಅಟ್ಟ ಆತ್ಮೀಯತೆಯಾಗಿ ಬೆರ್ತಂತ ಒಬ್ಬ ಕಲಾವಿದ ಯಾರಾದ್ರೂ ಇದ್ರ ಅದು ಹನುಮಂತ ಆಸಂಗಿ ಸುಟ್ಟಟ್ಟಿ. ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ. ಅದ್ರ ಜೊತೆ ನಿನ್ನೆ ನಾವು ಬಿಜಾಪುರದಾಗ ಈ ಅಶ್ಲೀಲ ಹಾಡುಗಳು ಮತ್ತು ಅಶ್ಲೀಲ ವೇದಿಕೆ ಮೇಲೆ ಏನು ಮಾತಾಡ್ತೀವಲ್ಲ, ನಾವು ಹೆಣ್ಣು ಮಕ್ಕಳನ್ನ ಕೀಳುವಾಗಿ ಮಾತಾಡಿ ಇದನ್ನು ಮಾತಾಡಬಾರದನ್ನೋ ಸಲುವಾಗಿ ಬಿಜಾಪುರದಲ್ಲಿ ನಾವು ಒಂದು ಮೀಟಿಂಗ್ ತಗೊಂಡಿದ್ದು ಖರೀ ಇದೆ. ಆದ್ರ ಅಲ್ಲಿ ಅನೇಕ ಕಲಾವಿದರು ಬಂದಿದ್ರು, ಅನೇಕ ಆರ್ಕೆಸ್ಟ್ರಾ ತಂಡದ ಸಾರಥಿಗಳು ಅಂದ್ರೆ ಮಾಲಕರು ಬಂದಿದ್ರಲ್ಲಿ. ನಾವು ಈ ವೇದಿಕೆ ಮುಖಾಂತರ ಆಗ್ಲಿ ಇನ್ನು ಯಾವುದೇ ಊರಾಗ ಕಾರ್ಯಕ್ರಮ ಹೇಳಿದ್ರು ಕೂಡ ನಾವು ನೇರವಾಗಿ ಮಾತಾಡೋರು. ನಮ್ಗೇನು ಯಾರ್ದು ಅಂಜಿಕಿಲ್ಲ, ಅಳಕ್ಕಿಲ್ಲ. ಅಶ್ಲೀಲಿ ಮಾತಾಡೋದಂದ್ರೆ ಹ್ಯಾಂಗ? ಹೆಣ್ಮಕ್ಳನ್ನದು ಬಹಳ ತುಚ್ಛವಾಗಿ ಮಾತಾಡ್ತಾರ ವೇದಿಕೆ ಮೇಲೆ. ನೀವು ಆಧಾರ್ ಕಾರ್ಡ್ ಮಂದಿ, ನೀವು ಪ್ಯಾನ್ ಕಾರ್ಡ್ ಮಂದಿ, ನೀವು ಅಂತ ಯೂಟ್ಯೂಬರ್ ಬಂದಿರ್ತಾರಲ್ಲ, ಇಲ್ಲಿ ಮುಂದೆ ಕೂತಿರ್ತಾರ ಅವ್ರು. ಹಾ, ಅವ್ರ ಕಾರ್ಯಕ್ರಮಕ್ಕೆ ಹೋಗೋದು ಜೂಮ್ ಮಾಡೋದು, ಅದನ್ನು ಜೂಮ್. ಆ ಹೆಣ್ಮಗಳದು ಇಂಥದ್ದು ಅಟ್ಟ ವಿಡಿಯೋ ಮಾಡ್ಕೊಳ್ಳೋದು, ಹೀಗೆ ಜೂಮ್ ಮಾಡಿ ತೋರಿಸೋದು, ಇವೆಲ್ಲ ನಮ್ಮ ಸಂಸ್ಕೃತಿ ಅಲ್ಲತ್ತ ನಾ ಹೇಳಾಕತ್ತಿದ್ದೆ. ಹಾ, ಇಲ್ಲಿ ಯೂಟ್ಯೂಬ್ ಹಿಡಿದು, ಇಲ್ಲಿ ಹಿಂಗೆ ಯಾಕೆ ಮಾಡ್ತೀರಿ ಅಂದ್ರೆ ಅವ್ರು ಯೂಟ್ಯೂಬ್ ಓಡ್ಬೇಕು, ಅವ್ರು ಹೊಟ್ಟೆ ತುಂಬಬೇಕ. ನೋಡ್ರಿ, ಅವ್ರ ಮನ್ಯಾಗ ಹೆಣ್ಮಕ್ಳ ಸುದ್ದ ಇರ್ತಾರ, ಅವ್ರ ಮನ್ಯಾಗ ಮಕ್ಕೊಂಡಿರ್ತಾಳೆ ತಾಯಿ. ನಮ್ಮ ಹೆಣ್ಮಕ್ಳು ಬಂದಿರ್ತಾರಲ್ಲ ಇಲ್ಲಿ ಕೂತಾರ, ನಮ್ಮ ಹೆಣ್ಮಕ್ಳು ಅವರು ಇವ್ರು ಮಾಡ ಮರ್ಯಾದೆ ಹರಾಜ್ ಹಂಚಿ ತಮ್ಮ ಹೊಟ್ಟೆ ತುಂಬಿಕೊಳ್ಳೋರು ಯಾರೋ ಯೂಟ್ಯೂಬರ್ಸ್. ಮತ್ತೆ ಎಲ್ಲರೇ ಭೇಟಿ ಆದ್ರೆ ಒಂದು ಕಪ್ ಚಾ ಕುಡಿಸೋದು ಉದಾಹರಣೆನೂ ಇಲ್ಲಿ ಇವ್ರು ಯೂಟ್ಯೂಬ್ದವ್ರು ಎಷ್ಟು ಮಂದಿದಾರಲ್ಲ ಇಲ್ಲಿ ಕ್ಯಾಮ್ರಾದವ್ರು. ನಗಬೇಡ್ರಿ ಯಾರು, ನಾನು ಹೇಳಾಕತ್ತಿದ್ದು ಸೀರಿಯಸ್ ಐತಿ. ಆಯ್ತ ಎರಡನೇದ್ದು, ಸಾಲಿ ಹುಡುಗರ ನಮ್ಮ ಬಸ್ಸಿಗೆ ಹೋಗ್ತಾವ್ರ, ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಾಕ ಬ್ಯಾರೆ ಸ್ಕೂಲಿನ ಸಾಲಿಗೆ ಅದು ಹಚ್ಚಿರ್ತೀವಿ ನಾವು. ಆ ಬಸ್ನ್ಯಾಗ ಸಹಿತ ಅವ ಹಾಡುಗಳು. ನಮ್ಮ ಮಕ್ಕಳು ಟಿಫನ್ ಬಾಕ್ಸ್ ತಗೊಂಡು ಕಿಶನ್ ಗಾಡಿಯಾಗ ಕೂತ್ರ ಅಂದಾಗ ಅವೇನೋ ಟೇಪ್ ರಿಪೇರಿ ಇರ್ಲಿತ್ತಂದ್ರ ಅವಂದು ಏನೋ ಟೇಪ್ ಅದು ಬಂದ್ ಆಗಿತ್ತಂದ್ರೆ ಇವ್ರು ಹಾಡ್ಕೋತ ಹೋಗ್ತಾರ ಸಾಲಿತನ. ಅಂದ್ರ ಅಷ್ಟು ಪರಿಣಾಮಕಾರಿ ಅದಕ್ಕೆ ಒಳಗಾಗಿ ಹೊತ್ತು ನಾವು ಇದು ಆಗ್ಬಾರ್ದಂತ. ನಾವೇನು ಅಶ್ಲೀಲ ಹಾಡಿಲ್ಲ ಅಂತ ಹೇಳಂಗಿಲ್ಲ, ನಾವು ಬಹಳ ಸಾಜುಗತ್ತು ಹೇಳಕತ್ತಿದ್. ನಾವು ನಮ್ಮನು ತೆಪ್ಪಿರ್ಬೇಕ. ಇಷ್ಟು ದಿವಸ ತೆಪ್ಪ್ಯಾವು, ಇನ್ನು ಮ್ಯಾಲ ಸುದ್ದಿ ನಡ್ರಿ ಅಂತಲ್ಲಿ ನಾವು ಮೀಟಿಂಗ್ ಹೇಳಿವಿ. ನಾವು ಶ್ರೇಷ್ಠರು, ನೀವು ಅಟ್ಟ ದುಷ್ಟರು ಅಂತ ನಾವು ಹೇಳಿಲ್ಲ. ನೀನು ಕರೆದ ಮೀಟಿಂಗ್ ಉದ್ದೇಶ ಇದೆ. ಅದಕ್ಕೆ ಮುಂದಿನ ಕಾರ್ಯಕ್ರಮಗಳು ಯಾರ ನಿಮ್ಮ ಹಳ್ಳಿಯವ್ರು ಇವತ್ತು ಸುಟ್ಟಾಟಿ ಅವ್ರು ಕರೆಸಲಿ, ಕೂಗಟ್ನೂರ್ದವ್ರು ಕರೆಸಲಿ, ಐಗಳವ್ರು ಕರೆಸಲಿ, ನಂದಗಾವ, ಜುಂಜರವಾಡ ಯಾರೇ ಇರ್ಲಿ, ಅವರು ಕರೆಸು ಹೊತ್ತಿನಾಗ ಆ ತಂಡದ ಸಾರಥಿಗೆ ನೀವು ಒಂದು ಮಾತು ಹೇಳ್ಬೇಕು. ನಮ್ಮ ಮಕ್ಕಳ ಇಂತಿಂತ ಹಾಡದಿಂದ ಹಾಳಾಗ್ಲಕತ್ತೇವ, ನಮ್ಮ ಮಾತು ಕೇಳವಲ್ಲಾಗ್ಯಾವ, ಫೋನ್ ಬೀಳ್ತಾವ, ಫೋನ್ ಪಟ್ಟಿ ಒಂದಾಗ ಅದ ಹಾಡನ ಹಚ್ಚಿ ಕೇಳ್ತಾವ. ಅದಕ್ಕೆ ದಯಮಾಡಿ ನಮ್ಮೂರಾಗ ನಿಮ್ ಕಾರ್ಯಕ್ರಮ ಹೇಳಬೇಕತ್ತೀವಿ, ಇಂಥ ಹಾಡಿಸ್ಬಿಡ್ಬೇಡ್ರಿ ಅಂತ ನೀವು ಕಮಿಟಿ ಅವ್ರು ನಿರ್ಧಾರ ಮಾಡ್ಬೇಕು. ಅದನ್ನ ಆಯೋಜಕರ ಆಮೇಲೆ ತಂಡದ ಸಾರಥಿ ಜವಾಬ್ದಾರಿ ಅದು. ಅದಕ್ಕೆ ಈ ರೀತಿಯೆಲ್ಲ ನಾವು ಮಾಡೀವಿ. ಕೆಲವೊಬ್ಬರ ಮನಸ್ಸಿಗೆ ಕಲಾವಿದರಿಗೆ ನೋವು ಆದ್ರೂ ಏನು ಪರವಾಗಿಲ್ಲ, ನಾವೇನ ಅದ್ರದ್ದು ಏನು ಬಿಡೇನೂ ಇಲ್ಲ, ಬಾರೂ ಇಲ್ಲ. ಯಾರೇನ್ಯಾಕ ನಮ್ಮ ಬಗ್ಗೆ ತಿಳ್ಕೋವರೆ. ಒಬ್ರ ಅಂದ್ರೆ ನಮ್ಮೂರಾಗ ನನಗ ಅಂದ್ರೆ ಇವತ್ತು ಹರಿಯಾಕ ಯಾವ್ರಿಗೆ ಭಾಳ ಕಾರ್ಯಕ್ರಮ ಬಂದಾವನ, ಈ ಹಳಿ ಮಂದಿಗೆಲ್ಲ ಹಚ್ಚಿಕಿಟ್ಟು ಬಿದ್ದಳ. ಅದಕ್ಕೆ ಇವು ಮೀಟಿಂಗ್ ಕರೆದ ಅವತ್ತು ಹೇಳಿದ ಒಬ್ಬ ನನ್ನ ಮುಂದೆ ಮಾರಿ ಮುಂದೆ
ನಿನಗೆ ಅಟ್ಟ ತಿಳಿದೈತಪ್ಪ, ಮತ್ತೆ ಅಟ್ಟ ತಿಳ್ಕೊಂಡಿರು. ನಾವು ಉದ್ದೇಶ ಬೇರೆ ಸಂಗ ಕೂಡಿಯು. ನಿನಗೆ ಅಟ್ಟ ತಿಳಿದ ನಾ ಏನು ಮಾಡಲಿ ಅಂದೆ ನಾನು. ಅದಕ್ಕೆ ಹಂಗೂ ಇರ್ತಾರೋ. ಆದರೂ ಅವ್ನಿಗೆ ಹೋಗಾಗ ನಮ್ಮ ಹುಡುಗಿಯನ್ನು ಕೇಳಿದ್ಲೆ ಇವತ್ತು ಮುಂಚೆ ನಮ್ಮ ಊರಾಗ. ಅವನೊಂದು ಮಾತಂದೆ ನಾನು, ಅವ್ರು ಭಾಳ ಕಾರ್ಯಕ್ರಮ ಮಾಡಾಕತ್ತೀರ, ನಾವು ಮನೆಯಾಗದ ಇವತ್ತು ಹಚ್ಚಿಕೆಟ್ಲೆ ಮಾಡಿರ್ತಮ್ಮ. ಅವರು ನಮ್ಮ ಆರ್ಕೆಸ್ಟ್ರಾದಾಗ ಕೆಲಸ ಮಾಡ್ಯಾರ. ಪೇಮೆಂಟ್ ನಾವು ಕೊಟ್ಟಿವಿ. ಈಗಾದರೂ ಹೇಳ್ತಾನೆ ಎದಿಗೆ ಕೈ ಹಚ್ಕೊಂಡು, ನನಗೆ ಯಾರು ಪೇಮೆಂಟ್ ಕೊಟ್ಟೇ ಇಲ್ಲ. ನಾನು ಎಲ್ಲರಿಗೂ ಕೊಟ್ಟೀನಿ ಉತ್ತರ ಕರ್ನಾಟಕದಾಗ. ಮತ್ತೆ ಯಾಕೆ ಬಿಡಿ ಅನ್ಸ್ಬೇಕು? ನಮಗೇನು ಕಾರ್ಯಕ್ರಮ ಅದ ಇದ್ದಾಟ ಅದಾವೇ ನಮಗೆ. ಪೈಲೇಟ್ ಇದ್ದಲ್ಲ, ಈಗೂ ಅಟ್ಟೆ ಇದಾವ. ಒಂದಿಟ್ಟು ಹೆಚ್ಚ ಕಡಿಮೆ ಹಾಕಿರ್ತಾವ, ಹೌದಲ್ಲ? ಒಬ್ಬರಿಂದ ಈಗ ನರೇಂದ್ರ ಮೋದಿ ಅಭಿಮಾನಿ ಒಬ್ರು ಇರ್ತಾನೆ, ಹೆಚ್ಚು ಮಂದಿ ಇರ್ತಾರೆ. ಒಬ್ಬ ಸಿದ್ದರಾಮಯ್ಯ ಅಭಿಮಾನಿಗಳು ಬೇರೆ ಇರ್ತಾರೆ. ಆ ರಾಜಕಾರಣದಾಗ ಹೆಂಗಿರುತ್ತೆ, ಕಲಾವಿದರ ಜೀವನದಾಗೂ ಹಂಗ ಇರ್ತದ, ವ್ಯತ್ಯಾಸ ಇಲ್ಲ. ಆದ್ರೆ ಸೆಲೆಬ್ರಿಟಿ, ಆ ಸ್ಟಾರ ಈ ಸ್ಟಾರ, ಇವ್ರು ಯಾರೇನು ಸಂಸ್ಕೃತಿ ಇಲಾಖೆ ಅವ್ರು ಕೊಟ್ರ, ಇವ್ರಿಗೆಲ್ಲ ಬಿರೋದು ಇದ್ರು ಯಾರು ಕೊಟ್ಟಿಲ್ಲ. ಇವ್ರು ತಗೊಂಡಿದ್ದ ಇವೆಲ್ಲ ಬಿಡ್ರಿ. ಬಾಂಡ ಡಂಬಾಟಿಕೆತನ ಬಿಡ್ಬೇಕು, ಸರಳ ಗಾಯಕರಾಗಿರ್ಬೇಕು. ಚಂದಂತ ಅದ್ಭುತವಾದಂತ ಹೆಣ್ಮಕ್ಳಿಗೆ ಒಂದು ಬೇಕಂತ ಸಲ್ಲಂತ ಒಂದು ಎಡ್ಡ ಹಾಡ ಆಡೋದು, ಹಿರಿಯರು ಕೂತಿರ್ತಾರ ಅವ್ರಿಗೆ ಸಲ್ಲಂತ ಒಂದು ಎಡ್ಡ ಶಿಶುನಾಳ ಶರೀಫ್ನು ಹಾಡೋದು, ಮೊದಲೊಂದು ಭಕ್ತಿ ಗೀತೆಯನ್ನು ಪ್ರಾರಂಭ ಮಾಡೋದು. ಆಯ್ತು ಇಲ್ಲಿ ಕೂತಾರ, ಇಲ್ಲಿ ಇನ್ಕ ಏನ್ ಹೇಳ್ರು ಅಲ್ಲ ಕಿಸ್ತಿದ್ರು ನಮ್ಮ ಹುಡುಗರು. ಇವ್ರ ಸಲೇನೋ ಒಂದು 20 ಬಿಸ್ಕಿಟ್ ಅಂತದೊಂದು ಹಾಡೋದು, ಹೌದಲ್ಲ? ಹಾ, ಕಾರ್ಯಕ್ರಮದಾಗ ವಾತಾವರಣ ಚೇಂಜ್ ಇರ್ಬೇಕ. ಬಟ್ ಹೋಗೋಣ ಜಾನಪದ ಶುರು ಮಾಡಿದೀವಿ ಅಂದ್ರೆ ಆ ಕಲಾ ಸರಸ್ವತಿಗೆ ಬೆಲೆನೆ ಕೊಟ್ಟಂಗ ಅದಾಗಿಲ್ಲ. ನಾವು ಎಷ್ಟು ತಂಡಗಳದ ನಮ್ಮಲ್ಲಿ ಆರ್ಕೆಸ್ಟ್ರಾದಾಗ ಇತ್ತಿತ್ಲಾಗೇನು ಫಸ್ಟ್ಗೆ ಭಕ್ತಿ ಗೀತೆ ಹಾಡ್ಸಂಗಿಲ್ಲ, ಯಾರು ಹಾಡ್ಸಂಗಿಲ್ಲ. ಫಸ್ಟ್ಗೆ ಹೋಗೋಣ ಜಾನಪದೇ. ಇಂಥದೆಲ್ಲ ಮಾಡಬೇಡ್ರಿ. ಭಾರತ ದೇಶ ಅಂದ್ರ ಅದ್ಭುತವಾದಂತ ದೇಶದ ಬ್ರಹ್ಮ ಪುತ್ತ ಇಡೀ ಜಗತ್ತಿನಿಂದ ಹಣಿಬಾರಿ ಬರೆಯಾಕತ್ತಿದ್ದಂತ ಒಂದು ದಿವಸ. ಪ್ರಪಂಚದಾಗ ಇರ್ತಕ್ಕಂಥ ಎಲ್ಲಾ ದೇಶದ ಹಣಿಬಾರನ್ನು ಪಟ್ 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 ಬರೆದು ಹೋಗತ್ತ. ಭಾರತ ದೇಶದ ಬರಿಬೇಕಾದ್ರೆ ತಿಳಿಯಾಕ ಕೈ ಹೋಗ್ತತ್ತ ಒಂದು. ಇದ್ರದ್ದು ವ್ಯತ್ಯಾಸ ಬೇರೆ ಐತಿ. ಇದನ್ನ ಬರಿಬೇಕಾದ್ರೆ ನಾ ಸಪ್ರೇಟ್ ಸ್ಪೆಷಲ್ ಆಗಿ ವಿಚಾರ ಮಾಡ್ಬೇಕಂತ ಹೇಳಿ ಆ ಪೆಣ್ಣ ಹಾಳಿ ಇಟ್ಟು ಅಗದಿ ತಲೆ ಮೇಲೆ ಒಂದು ಕಳಸಿ ನೀರು ಸುರ್ಕೊಂಡು ಮಣ್ಕೊಂಡಲ್ಲಿ ತಳಿ ಆರಿದ ಬಳಕ ಬ್ರಹ್ಮ ಎದ್ದ ಆಯ್ತು ಭಾರತದ ಸಂವಿಧಾನ ಬರ್ದ, ಇದನ್ನ ಬರ್ದಂದ್ರ ಹಣಿಬಾರ. ಈ ಜಗತ್ತು ಸರ್ವನಾಶ ಆಗ್ತದ ಖರೆ, ಭಾರತೀಯರು ಎಂದೂ ಸರ್ವನಾಶ ಆಗಂಗಿಲ್ಲ ನಾವು. ಯಾಕಂತ ಕೇಳ್ರಿ, ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ. 11 ಮಂದಿ ಆಟಗಾರರು ಎದುರಾಗಿರ್ತಾರ, ಕ್ರಿಕೆಟ್ನಾಗ ಇರ್ತಾರ. ಒಬ್ಬ ಔಟ್ ಆದಂದ್ರೆ ಹೊಳೆ ಬರ್ತಾನ ನಾವು ಮಗ. ಇದು ಇಂಗ್ಲೆಂಡ್ ಅವ್ರ ಕಂಡು ಹಿಡಿದಿದ್ದು. ಕಬಡ್ಡಿ 7 ಮಂದಿ ಇರ್ತೀವೋ, ಈಚಿ ಕಡೆ ಅವನು ಹೊಡ್ಕೊಂಡು ಬಂದು ಈಚಿ ಕಡೆ ಅವನು ಮತ್ತೊಂದು ಹೊಡ್ಕೊಂಡು ಬಂದ್ರೆ ನಾವು ಹಳ್ಳಿ ಹುಟ್ಟಿ ಬರ್ತೀವಿ. ಇದು 7 ಮಂದಿ, ಇದು ಭಾರತದ ಸಂಸ್ಕೃತಿ. ಈ ತಾಕತ್ತಿರೋರು ನಾವು ಇಂಥದಕ್ಕೆಲ್ಲ ನಾವು ಅವಕಾಶ ಕೊಡಂಗಿಲ್ಲ. ನಾವು ಹೊಲಸು ಹಾಡಿಲ್ಲತ್ತ ಹೇಳಿಲ್ಲ, ಹೇಳಿನ್ರಿ ಹೇಳಿ. ನಾವು ಹೊಲಸು ಹಾಡಿವೆ, ಇನ್ನು ಮುಂದೆ ಹಾಡೋದು ಬೇಡ ಅಂತ ಎಲ್ಲಾರು ಕೂಡಿ ಚೆನ್ನಾಗಿ ನಾವೆಲ್ಲಾರದು ಕಲಾವಿದರು ಅಂದ್ರೆ ಒಂದು ನಮ್ದ ಒಂದು ಜಾತಿ ಐತಿದೆ. ಏನ ನಾವು ಎಲ್ಲಾ ಕಲಾವಿದರದೆಲ್ಲ ಒಂದು ಕುಟುಂಬ. ನೀವು ನಮಗ್ ಕಾರ್ಯಕ್ರಮ ಕೊಡ್ರಿ, ನಾವು ನಿಮಗ್ ಕೊಡ್ತೀವಿ. ಬರೀ ನಾವ ಕೊಡ್ಬೇಕು, ನೀವರ ಕೊಡಂಗಿಲ್ಲ ಅಂದ್ರೆ ಆ ಧರ್ಮ ತಪ್ತತೆ. ಅದು ಒಂದೊಂದು ಊರನವರು ಒಂದೊಂದು ಆರ್ಕೆಸ್ಟ್ರಾ ಹೇಳ್ರಿ ಅಂದ್ರೆ ಇಬ್ರು ಹಳಿ ಕಲಾವಿದರು, ಇಬ್ರು ಹೊಸ ಕಲಾವಿದರು, ಇಬ್ರು ಗಾಯಕಿರಿ ಹಳಿ ಕಲಾವಿದರು, ಇಬ್ರು ಈಗಿನ ಹುಡುಗಿಯರು, ಈ ರೀತಿ ಎಲ್ಲ ಮಾಡ್ರಿ. ಅದನ್ನ ನಿಮ್ಗೇನು ಬೇಡ ಅನ್ನಂಗಿಲ್ಲ. ನಾವು ಒಂದೇನೋ ಸಮಾಜದಾಗ ಹಿರಿಯರು ಕೂತಿರ್ತಾರ, ತಾಯಂದ್ರು ಕೂತಿರ್ತಾರ, ಯುವಕರು ಕೂತಿರ್ತಾರ. ಅವ್ರಿಗೆ ತಕ್ಕಂಗ ನಾವು ಆ ಕಾರ್ಯಕ್ರಮ ಕೊಡಾಕ ಒಂದು ಅವಕಾಶ ಸಿಗ್ತದೆ. ಬರೀ ಇವ್ರನ್ನ ಕರೆಸಿರ ತಿಳ್ಕೊರಿ ನೀವು. ಆ ಹಿರಿಯರು ಹಾಳಾಕಾರು, ಆಯಿಗಳು ಹಾಳಾಕಾರ. ಅದಕ್ಕೆ ದಯಮಾಡಿ ಅದರಂತೆ ಇವತ್ತು ನಾನು ಒಂದು ವಿನಂತಿ ಏನಂದ್ರೆ, ನನಗ ಹನುಮಂತ ಸುಟ್ಟಟ್ಟಿ ಅವ್ರ ಅಪ್ಪಾರನ್ನ ನಾನು ತೋಟದಾಗ ರೆಕಾರ್ಡಿಂಗ್ ಮಾಡಕ್ ಬಂದಾಗ ನೋಡಿದ್ದೆ. ನಾನು ಇವತ್ತು ಅವ್ವಾರನ್ನ ನೋಡಿದೆ ನಾನು. ಆದ್ರೆ ವೈನಿಯರನ್ನು ನೋಡಿದೆ ಮತ್ತೆ ಅದ್ರ ಜೊತೆ. ಕರೆ ವೈನಿಯವರು ನೀವು ಮದುವೆ ಆಗುವಂತ ಹನುಮಂತ ಸುಟ್ಟಟ್ಟಿ ತಲೆಯಾಗ ಕೂದಲು ಇದ್ದು ನಿಂತಿದ್ರು ಅವಾಗೂ. ಕರೆ ಹೇಳ್ರಿ, ನೀರು ಹೇಳ ಅವಾಗೂ ಇತ್ತು. ಈಗ ನಾವು ಬಿಡು, ಈಗ ತೆಗಿತೀನ ತುನ್ನ. ಅಂತ ಒಬ್ಬ ಹನುಮಂತ ಸುಟ್ಟಟ್ಟಿಗೆ ಧರ್ಮ ಪತ್ನಿ ಆಗಿರ್ತಕ್ಕಂಥ ನಮ್ಮ ಅಕ್ಕವರು ಬಹಳ ಪುಣ್ಯ ಮಾಡಿರಿ ನೀವು. ಇಂಥ ಒಬ್ಬ ಅಂದ್ರೆ ನೀವು ಅಕ್ಕನ ಮಗಳ ಹತ್ರಲ್ಲೇ ಒಳಗಿನವ್ರ ಅಂತ ಹೇಳಿದ್ ನನಗೆ. ಏನ್ರಿ, ಪುಣ್ಯ ಮಾಡಿ ಬಂದಿರಿ.
ಏನ ಪುಣ್ಯ ಮಾಡಿ ಬಂದಿರಿ ಇಂಥ ಒಬ್ಬ ಗಂಡನ ಪಡ್ಕೊಳಕ. ನೀವು ಪುಣ್ಯವಂತರದ್ರಿ, ಮತ್ತೆ ಎರಡು ಜೋಡಿನೂ ಚಂದದವ್ರಿ. ನನಗನಿಸಿದ ಮಟ್ಟಿಗೆ ಅವಾಗ ಕೂದಲು ಇರ್ಬೋದು, ಈ ಕೂದಲು ಇರ್ಲಾಕಿಲ್ಲ. ಆದ್ರೆ ನಿಮ್ಗಿಂತ ಚಂದ ನಮ್ಮ ಹನುಮಂತನವ್ರಿ. ಇಷ್ಟು ಮಾತ್ರ ನೆನಪು. ದಾಂಡಿಗೆರೆ ಇಷ್ಟು ಹೇಳ್ತಾ ಇಲ್ಲ ದಾಂಡಿಗೆ ಈಗ ಮತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಕಲಾಭಿಮಾನಿಗಳ ಒಳಗ